ಗುರುವಾರ ಅಗಲಿದ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರ ಅಂತಿಮ ದರ್ಶನಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಕೆಜೆ ಜಾರ್ಜ್ ಮತ್ತು ಜಮೀರ್ ಅಹಮದ್ ಹೆಲಿಕಾಪ್ಟರ್ ಮೂಲಕ ಪಾವಗಡಕ್ಕೆ ಆಗಮಿಸಿ ಅಲ್ಲಿಂದ ರಸ್ತೆಯ ಮೂಲಕ ಹನುಮಂತನಹಳ್ಳಿಯ ತೋಟದ ಮನೆಗೆ ಆಗಮಿಸಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಂಸದ ಜನಾರ್ದನ ಸ್ವಾಮಿ, ಪಾವಗಡ ತಾಲೂಕಿನ ಬಿಜೆಪಿ ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ಮತ್ತು ಮಾಜಿ ಸಚಿವರಾದ ಕೆಎನ್ ರಾಜಣ್ಣ, ಮಾಜಿ ಸಂಸದ ಮುದ್ದ ಹನುಮೇಗೌಡ ಸೇರಿದಂತೆ ಇನ್ನಿತರೆ ಮುಖಂಡರುಗಳು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅಂತಿಮ ನಮನ ಸಲ್ಲಿಸಿದ ಮಾಜಿ ಸಂಸದರಾದ ಮುದ್ದ ಹನುಮೇಗೌಡರು ಕಣ್ಣೀರಿಟ್ಟ ದೃಶ್ಯ ಬರತಲುಪುವಂತಿತ್ತು. ಇನ್ನು ಇದೇ ವೇಳೆ ವೈಎನ್ಎಸ್ಕೋಟೆ ಭಾಗದ ಅಭಿಮಾನಿಗಳು ವೆಂಕಟರಮಣಪ್ಪ ಅವರಿಗೆ ಜೈಕಾರ ಕೂಗುತ್ತಾ ಮತ್ತೆ ಹುಟ್ಟಿ ಬರಬೇಕು ಎಂದು ಹೋಗುತ್ತಿರುವ ದೃಶ್ಯವೂ ಸಹ ಕಂಡುಬಂದಿತು. ನಮ್ಮ ತಂದೆ ನಮ್ಮ ಸಾಕಿರೋರು 87ರಿಂದ ನಮ್ಮನ್ನೆಲ್ಲ ಸಾಕಿರೋರು ಅಂತಿಮ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರ ಗುಣಗಾನವನ್ನು ಮಾಡಿದ್ದಾರೆ. ಅವ್ರು ಬಂದಿರೋದು ಯಾಕಪ್ಪ ಅಂತಂದರೆ ಒಂದು ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ. ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ ಬಂದಿದ್ರು. ನಾನು ಇಷ್ಟು ಜಲ್ದಿ ಕಾಲವಾಯ್ತಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. 4 ಸಾರಿ ಶಾಸಕರಾಗಿದ್ದರು, 4 ಸಾರಿ ಶಾಸಕರಾಗಿದ್ದರು, 2 ಸಾರಿ ಮಂತ್ರಿಯಾಗಿದ್ದರು. ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದರು. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತಂತ. ಅದಕ್ಕಾಗಿ ನನ್ನ ಕಂಡ್ರೆ ಭಾಳ ಅಪಾರವಾದಂಥ ಪ್ರೀತಿ ಅಭಿಮಾನ, ಅಪಾರವಾದಂಥ ಪ್ರೀತಿ ಅಭಿಮಾನ ಇತ್ತು. ಅವರು ನಮ್ಮನ್ನು ಅಗಲಿರೋದು ವೈಯಕ್ತಿಕವಾಗಿ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾವಾಗಲೂ ಕೂಡ ಅಹಿಂದ ವರ್ಗದವ್ರ ಪರವಾಗಿದ್ದಂಥವ್ರು ಮಂತ್ರಿಯಾಗಿ ಶಾಸಕರಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತರು ಕೂಡ, ಅವರು ಸ್ವತಃ ರೈತರ ಪರವಾಗಿ ಅಪಾರವಾದಂಥ ಕಾಳಜಿ ಇತ್ತು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಕರ್ನಾಟಕ ರಾಜ್ಯಕ್ಕೆ ಭಾಳ ನಷ್ಟ ಆಗಿದೆ. ರಾಜಕೀಯವಾಗಿ ಅವರು ಬಹುಶಃ ಇನ್ನೂ ಒಂದು 10 ವರ್ಷ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರು ಅಗಲಿದ್ದಾರೆ. ಅವ್ರ ಮಗ ಶಾಸಕರು ಮಾಡಿದ್ರು. ವೆಂಕಟೇಶ್ವರನ ಅವ್ರ ಮಗನ ಹೋದ ಸಾರಿ ಚುನಾವಣೆ ನಿಲ್ಲಿಲ್ಲ, ನನ್ನ ಮಗನೂ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ವೆಂಕಟೇಶನಿಗೆ ಶಾಸಕರಾಗಿದ್ದಾರೆ. ವೆಂಕಟೇಶ್ಗೆ ಮುಂದೆ ದಿನಗಳಲ್ಲಿ ವೆಂಕಟರಮಣಪ್ಪನವರು ಹಾಕ್ಕೊಂಡಿರ್ತಕ್ಕಂಥ ದಾರಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂತ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವರ ಸಾವಿನ ದುಃಖ ಅವರ ಕುಟುಂಬವರ್ಗಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಆಯ್ತಲ್ಲ, ಇನ್ನೇನು? ಥ್ಯಾಂಕ್ ಯು.
ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.